ಹಾಯ್ ಸ್ನೇಹಿತರೆ, ಇವತ್ತು ನಾನು ದಾಲ್ ಮಾಡೋದನ್ನು ತಿಳಿಸ್ಕೊಡ್ತಾ ಇದ್ದೇನೆ. 1 ಕಪ್ಪಾಗಷ್ಟು ಹೆಸರು ಬೇಳೆ, ಮತ್ತೊಂದು ಕಪ್ ಆಗುವಷ್ಟು ತೊಗರಿಬೇಳೆಯನ್ನು ತಗೊಂಡಿದ್ದೇನೆ. ಇದನ್ನು ಚೆನ್ನಾಗಿ ತೊಳೆದುಕೊಳ್ತೇನೆ. ಇಲ್ಲಿ ನೋಡಿ, ನಾನು ದಾಲನ್ನು ತೊಳೆದು ಇಟ್ಕೊಂಡಿದ್ದೇನೆ. ಈಗ 1 ಗ್ಲಾಸ್ ಆಗುವಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೇನೆ. ಹಾಗೆ ಮತ್ತು ಒಂದು ಅರ್ಧ ಕಪ್ ಅಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೇನೆ. ಇನ್ನೊಮ್ಮೆ ಇಲ್ಲಿ ಹೆಚ್ಚಿಟ್ಕೊಂಡಿರೋ 2 ಈರುಳ್ಳಿಯನ್ನು ಹಾಕ್ತಾ ಇದ್ದೇನೆ. ಹಾಗೆ 3 ಟೊಮೆಟೊವನ್ನು ಹೆಚ್ಚಿಟ್ಕೊಂಡು ಹಾಕ್ಕೊಳ್ತಾ ಇದ್ದೇನೆ. ಒಂದು 7 ಹಸಿಮೆಣಸನ್ನು ಹಾಕ್ಕೊಳ್ತಾ ಇದ್ದೇನೆ. ಹಾಗೆ 1 ಇಂಚಷ್ಟು ಶುಂಠಿಯನ್ನು ಹಾಕ್ಕೊಳ್ತಾ ಇದ್ದೇನೆ. ಒಂದು ಚಮಚದಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೇನೆ. ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ. ಹಾಗೆ ನಾನು ಕುಕ್ಕರ್ನ ಗ್ಯಾಸ್ ಮೇಲೆ ಇಟ್ಕೊಂಡಿದ್ದೇನೆ. ಒಂದು 6 ಸೀಟಿ ಆಗುವಷ್ಟು ನಾನು ಹಾಕ್ಕೊಳ್ತೇನೆ. ಯಾಕಂದರೆ ಬೇಗ ಸೀಟಿ ಆಗುತ್ತೆ ಅಂತ ಹೇಳಿ ಒಂದು 6 ಸೀಟಿಯನ್ನು ಹಾಕ್ಕೊಳ್ತಾ ಇದ್ದೇನೆ. ಒಂದು 4 ಚಮಚ ಎಣ್ಣೆ ಹಾಕ್ಕೊಂಡಿದ್ದೇನೆ. 1 ಚಮಚ ಆಗೋಷ್ಟು ಸಾಸಿವೆ ಕಾಳನ್ನು ಹಾಕ್ಕೊಳ್ತೇನೆ. ಹಾಗೆ ಒಂದು 3 ಆಗೋಷ್ಟು ಒಣಮೆಣಸಿನ ತಗೊಂಡಿದ್ದೇನೆ. ಹಾಗೆ ಒಂದು 18 ಎಸ್ಳು ಬೆಳ್ಳುಳ್ಳಿ ಅಂತ ತಗೊಂಡಿದ್ದೇನೆ. ಮಿಕ್ಸ್ ಹುರ್ಕೊಂಡು ಒಂದು 1/4 ಚಮಚ ಆಗೋಷ್ಟು ಜೀರಿಗೆ ತಗೊಂಡಿದ್ದೇನೆ. ಒಂದು 1/4 ಚಮಚ ಅರಿಶಿಣ ಪುಡಿ, 1 ಚಮಚ ಚಿಕನ್ ಮಸಾಲ ಪುಡಿ, ಎಲ್ಲವನ್ನು ಒಂದ್ಸಲ ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ. ಹಾಗೆ ಕುಕ್ಕರಲ್ಲಿರೋ ಬೇಳೆಯನ್ನು ಹಾಕೊಳ್ತಾ ಇದ್ದೇನೆ. ಬೇಳೆ ಬೇಯಿಸ್ಕೊಳ್ಳುವಾಗ ಮೊದಲೊಂದು ಸಲ ಹಾಕಿದ್ದೇನೆ ಉಪ್ಪನ್ನು. ಈಗ ಮತ್ತೊಂಚೂರು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೇನೆ.
ನೋಡಿ ಕುದೀತಾ ಇದೆ. ನಾನಿವಾಗ ಇದಕ್ಕೆ ಹೆಚ್ಚಿಟ್ಕೊಂಡಿರೋ ಕೊತ್ತಂಬರಿ ಸೊಪ್ಪನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನಿಮ್ಗೆ ತುಂಬ ಬೇಕು ಅಂತ ಅಂದರೆ ಏನು ಹಾಕ್ಕೊಳ್ಬೋದು ನೀವು ಕೊತ್ತಂಬರಿ ಸೊಪ್ಪನ್ನು. ನೋಡಿ ಈಗ ಬಂದ್ ಮಾಡ್ಕೊಳ್ತೇನೆ. ಹಾಗೆ ನಾ ಎಲ್ಲೇ ಏನೇ ತಪ್ಪಾಗಿ ಮಾತಾಡಿದರೆ ಸ್ವಲ್ಪ ಸರಿ ಮಾಡ್ಕೊಂಡು ಅರ್ಥ ಮಾಡ್ಕೊಳ್ಳಿ ನೀವೇ.